ಇರಾನ್ ಅಣು ಸ್ಥಾವರದ ಮೇಲೆ ಅಮೆರಿಕ ಡೆಡ್ಲಿ ಅಟ್ಯಾಕ್ ಮಾಡಿತ್ತು. ಈ ಬೆನ್ನಲ್ಲೇ ನಾಳೆ ತುರ್ತು ಸಭೆಯನ್ನ ಕರೆದಿದೆ ಎಐಇಎ ಆಡಳಿತ ಮಂಡಳಿ, ಅಂದ್ರೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ. ನಾಳೆ ಜಿನಿವಾದಲ್ಲಿ ಮಹತ್ವದ ಮೀಟಿಂಗ್ ನಡೆಯೋದಿದೆ. ತುರ್ತು ಸಭೆಯನ್ನ ಕರೆದಿದ್ದಾರೆ ಎಐಇಎನ ಮಹಾನಿರ್ದೇಶಕ ರಾಫೆಲ್ ಗ್ರೋಸಿ. ಇದಾಗಲೇ ಇರಾನ್ ಕೂಡ ದೂರಿತ್ತು ಅಮೆರಿಕ ನಿಯಮಗಳನ್ನ ಉಲ್ಲಂಘಿಸಿ ದಾಳಿಯನ್ನ ಮಾಡ್ತಾ ಇದೆ ಅಂತ. ಅದರ ಬೆನ್ನಲ್ಲೇ ಕರೆದಿರುವಂತ ತುರ್ತು ಸಭೆ ಇದು. ಏನಾಗುತ್ತೆ ಅನ್ನುವಂತ ಕುತೂಹಲ ಖಂಡಿತವಾಗಿಯೂ ಇದೆ. ಅಮೆರಿಕದ ಈ ನಡೆಯನ್ನ ಈ ಮೀಟಿಂಗ್ ನಲ್ಲಿ ಇರುವಂತಹ ಅಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡನೆ ವ್ಯಕ್ತವಾಗುತ್ತಾ? ಯಾವ ರೀತಿಯಾಗಿ? ಇವೆಲ್ಲವೂ ಕೂಡ ನಾಳೆಯ ತುರ್ತು ಸಭೆಯ ನಂತರದಲ್ಲಿ ಗೊತ್ತಾಗೋದಿದೆ. ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆಗೂ ಕೂಡ ಇರಾನ್ ದೂರನ್ನ ಕೊಟ್ಟಿದೆ. ಹಾಗೆ ಸಭೆ ಕೂಡ ನಡೆಯುತ್ತೆ ನಾಳೆ ದಿನ ಜಿನೆವಾದಲ್ಲಿ. ಮಹತ್ವದ ಮೀಟಿಂಗ್ ಇದು. ತುರ್ತು ಸಭೆಯನ್ನ ಕರೆದಿದ್ದಾರೆ ಮಹಾನಿರ್ದೇಶಕ ರಾಫೆಲ್ ಗ್ರೋಸಿ, ಎಐಇಎನ ಮಹಾನಿರ್ದೇಶಕ. ನಾಳೆ ದಿನದ ಸಭೆ ಮೇಲೆ ಇಡೀ ವಿಶ್ವದ ಚಿತ್ತ ಇದೆ, ಏನಾಗುತ್ತೆ ಅನ್ನೋದು.